ಯತ್ನಾಳ್ ಉಚ್ಚಾಟನೆಗೆ ಕೈ ಶಾಸಕರು ವ್ಯಂಗ್ಯವಾಡಿದ್ದಾರೆ. ಶಾಕಿಂಗ್ ಹೇಳಿಕೆ ನೀಡಿದ ಕಾಂಗ್ರೆಸ್ ಶಾಸಕ, ಕೈ ಶಾಸಕನ ಹೇಳಿಕೆಗೆ ದಂಗಾದ ಕೇಸರಿ ನಾಯಕರು. ಕೈ ಶಾಸಕನ ಹೇಳಿಕೆಗೆ ದಂಗಾದ ಕೇಸರಿ ನಾಯಕರು. ಹಿಂದುತ್ವ ನಾಯಕರಿಗೆ ರಾಜ್ಯ ಬಿಜೆಪಿಯಲ್ಲಿ ಉಳಿಗಾಲವಿಲ್ಲ. ಶಾಸಕ ಬೇಳೂರು ಗೋಪಾಲಕೃಷ್ಣ ಯತ್ನಾಳ್ ಉಚ್ಚಾಟನೆಗೆ ಕೈ ಶಾಸಕ ವ್ಯಂಗ್ಯವಾಡಿದ್ದಾರೆ. ಶಾಕಿಂಗ್ ಹೇಳಿಕೆ ನೀಡಿದಂತಹ ಕಾಂಗ್ರೆಸ್ ಶಾಸಕ ಈಗ ಬಹಳಷ್ಟು ಚರ್ಚೆಗೂ ಕೂಡ ಕಾರಣವಾಗಿರುವಂತಹದ್ದು. ಕೈ ಶಾಸಕನ ಹೇಳಿಕೆಗೆ ದಂಗಾದ ಕೇಸರಿ ನಾಯಕರು. ಹಿಂದುತ್ವ ನಾಯಕರಿಗೆ ರಾಜ್ಯ ಬಿಜೆಪಿಯಲ್ಲಿ ಉಳಿಗಾಲವಿಲ್ಲ. ಬಿಜೆಪಿಯಲ್ಲಿ ಅನಂತಕುಮಾರ್ ಹೆಗಡೆಯಿಂದ ಹಿಡಿದು ಪ್ರತಾಪ್ ಸಿಂಹರಿಂದ ಹಿಡಿದು ರೇಣುಕಾಚಾರ್ಯ, ಸಿಟಿ ರವಿ, ಬಸನಗೌಡ ಪಾಟೀಲ್ ಯತ್ನಾಳ್, ಹೀಗೆ ಸಾಕಷ್ಟು ಹಿಂದುತ್ವವಾದ ದಿನ ಬೆಳಗಾದರೆ ಸಾಕು ಅನ್ಯಮತೀಯರನ್ನು ಅವಹೇಳನ ಮಾಡುವಂತಹದ್ದು, ಸಾಕಷ್ಟು ರೀತಿಯಲ್ಲಿ ವಿವಾದಾತ್ಮಕ ಹೇಳಿಕೆ ಕೊಡುವಂತಹದ್ದು, ಹೀಗೆ ಮುಂಚೂಣಿಯಲ್ಲಿದ್ದಂತಹ ಬಿಜೆಪಿಯ ಕೆಲ ನಾಯಕರನ್ನ ಬಿಜೆಪಿಯಲ್ಲಿ ಇಟ್ಟುಕೊಳ್ಳೋದಿಲ್ಲ. ಅವರನ್ನು ರಾಜಕೀಯವಾಗಿ ಮೂಲೆಗುಂಪು ಮಾಡುವಂಥ ಪ್ರಯತ್ನಗಳಾಗ್ತಾ ಇದೆ. ಹಿಂದೂ ನಾಯಕರಿಗೆ ಬಿಗ್ ಶಾಕ್ ಕೊಟ್ಟಂತಹ ಸಾಗರ ಶಾಸಕರ ಹೇಳಿಕೆ ಬಿಜೆಪಿಯಲ್ಲಿ ಈಗ ಭಾರಿ ಬಿರುಗಾಳಿ ಸೃಷ್ಟಿ ಮಾಡಿದೆ. ಯತ್ನಾಳ್ ಬೆನ್ನಲ್ಲೇ ಹಿಂದೂ ಹುಲಿಯನ್ನೇ ಬೋನಿಗೆ ಹಾಕಿದ್ದಾರೆ. ಈಗ ಯತ್ನಾಳ್ ಮುಂದೆ ಎಂಎಲ್ಸಿ ಸಿಟಿ ರವಿ ಹಿಂದುತ್ವದ ಬಗ್ಗೆ ಮಾತನಾಡಿದರೆ ಗೇಟ್ ಪಾಸ್ ಫಿಕ್ಸು. ಅನಂತಕುಮಾರ್ ಹೆಗಡೆ, ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ, ಹೀಗೆ ಸಾಲು ನಾಯಕರು ಮೂಲೆ ಗುಂಪಾಗಿದ್ದಾರೆ. ಮಾಜಿ ಸಂಸದ ಪ್ರತಾಪ್ ಸಿಂಹ ಜೊತೆಗೆ ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಸೇರಿದಂತೆ ಬಿಜೆಪಿಯಿಂದ ಹೊರಗಿಟ್ಟಿದ್ದಾರೆ. ಮುಂದಿನ ಸರದಿ ಸಿಟಿ ರವಿಗೂ ಕೂಡ ಬರಬಹುದು. ಯತ್ನಾಳ್ ಬೆನ್ನಲ್ಲೇ ಸಿಟಿ ರವಿಗೂ ಕೂಡ ಗೇಟ್ ಪಾಸ್. ಹಿಂದುತ್ವ ಬಗ್ಗೆ ಮಾತನಾಡಿದರೆ ಹೊರಗಟ್ಟುತ್ತಾರೆ. ಹಿಂದೂ ಹುಲಿಯನ್ನೇ ಬೋನಿಗೆ ಹಾಕಿದ್ದಾರೆ. ನೆಕ್ಸ್ಟ್ ಸಿಟಿ ರವಿ ಕೂಡ ಅದೇ ಸಾಲಿಗೆ ಬರ್ತಾರೆ. ಈಗ ಯತ್ನಾಳ್ ಮುಂದೆ ಎಂಎಲ್ಸಿ ಸಿಟಿ ರವಿ ಹಿಂದುತ್ವದ ಬಗ್ಗೆ ಮಾತನಾಡಿದರೆ ಗೇಟ್ ಪಾಸ್ ಫಿಕ್ಸು. ಅನಂತಕುಮಾರ್ ಹೆಗಡೆ, ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ, ಮಾಜಿ ಸಂಸದ ಪ್ರತಾಪ್ ಸಿಂಹ ಜೊತೆಗೆ ಈಗ ಯತ್ನಾಳ್ ಸೇರಿದಂತೆ ಬಿಜೆಪಿಯಿಂದ ಈಗೆಲ್ಲರೂ ಕೂಡ ಸಾಕಷ್ಟು ನಾಯಕರು ಹಿಂದುತ್ವ ಅಂತ ಹೇಳ್ಕೊಂಡು ತಿರುಗಾಡ್ತಿದ್ದಂಥ ನಾಯಕರೆಲ್ಲರೂ ಕೂಡ ಹೊರಗಿದ್ದಾರೆ. ಮುಂದಿನ ಸರದಿ ಸಿಟಿ ರವಿಗೂ ಕೂಡ ಬರಬಹುದು. ಹಿಂದುತ್ವದ ಬಗ್ಗೆ ಮಾತನಾಡಿದರೆ ಹೊರಗಟ್ಟುತ್ತಾರೆ ಸಿಟಿ ರವಿ ಬಗ್ಗೆ ಭವಿಷ್ಯ ನುಡಿದ ಶಾಸಕ ಗೋಪಾಲಕೃಷ್ಣ.